ಈ ಒಂದು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡೋರಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಅತಿಥಿಗಳನ್ನ, ಗಣ್ಯರನ್ನ ಸ್ವಾಗತವನ್ನ ಇವತ್ತು ಮಾಡ್ತಕ್ಕಂಥ ರಾಜಾಜಿನಗರ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಘಟಕಕ್ಕೆ ಇವತ್ತು ಅಧ್ಯಕ್ಷನಾಗಿ ವಿದ್ಯುಕ್ತವಾಗಿ ಪದಗ್ರಹಣ ಮಾಡಲಿದ್ದೇನೆ. ತಮಗೆಲ್ಲ ಹೃದಯಪೂರ್ವಕವಾದಂಥ ಸ್ವಾಗತ ಕೋರುತ್ತಾ ಪ್ರಪ್ರಥಮವಾಗಿ ನಾಡೋಜ ವೇದಿಕೆಯ ಅಧ್ಯಕ್ಷತೆ ವಹಿಸಿದ ರಿಂದ 2019 3 ವರ್ಷಗಳ ಅವಧಿಯಲ್ಲಿ ನನ್ನ ಒಂದು ಕಾರ್ಯಚಟುವಟಿಕೆಗಳು ಪೂರ್ಣ ಪ್ರಮಾಣವಾಗಿ ನಡೆಯೋದಕ್ಕೆ ಬೆನ್ನೆಲುಬಾಗಿ ನಿಂತಂಥವರು ಸುರೇಶ್ ಕುಮಾರ್ ಅವರು, ಮತ್ತು ಪದ್ಮಾವತಿ ಅವರು, RV ಹರೀಶ್ ಅವರು, ಮತ್ತು ಜೆ ಹುಚ್ಚಪ್ಪ ಅವರು. ಅದೇ ರೀತಿ ಅನೇಕ ಕನ್ನಡದ ಮನಸ್ಸುಗಳು ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಅಲ್ಲಿ ಕನ್ನಡ ಉಳಿತಾ ಇಲ್ಲ, ಮನಗಳಲ್ಲಿ ಕನ್ನಡ ಬೆಳೀತಾ ಇಲ್ಲ. ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಬಹಳ ದುಃಖದಿಂದ ಇವತ್ತು ಹೇಳ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಅದರಲ್ಲೂ ಸಹಿತ ಬೆಂಗಳೂರಿನಲ್ಲಿ ಕನ್ನಡ ಕ್ಷೀಣವಾಗ್ತಾ ಇದೆ. ಹಾಗಾದರೆ ನಿಮ್ಮ ಜವಾಬ್ದಾರಿ ಏನು? ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನೀವು ಏನು ಉಳಿಸೋದಕ್ಕೆ ಮಾಡ್ತಾ ಇದ್ದೀರಾ ಅಂದರೆ, ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹೊರತು ಆ ಪ್ರಯತ್ನಗಳು ನಮಗೆ ಎಷ್ಟು ಸಫಲತೆಯನ್ನು ತಂದು ಕೊಡಬೇಕಾಯಿತು ಅಷ್ಟು ಸಫಲತೆಯನ್ನು ತಂದು ಕೊಡ್ತಾ ಇಲ್ಲ. ಕನ್ನಡದ ಶಾಲೆಗಳು ಮುಚ್ಚುತ್ತಾ ಇವೆ. ಸರ್ಕಾರಿ ಶಾಲೆಗಳು ಇವತ್ತು ಸಾವಿರಾರು ಸಂಖ್ಯೆಗಳಲ್ಲಿ ಮುಗಿಸ್ತಾ ಇರಬೇಕಾದ್ರೆ ನಾವು ಎಲ್ಲಿ ಕನ್ನಡವನ್ನು ಕಟ್ಟತಕ್ಕಂಥದ್ದಿದೆ? ನಾನು ಚುನಾವಣೆಗೆ ನಿಂತಾಗ ನಂದು 2 ಕನಸುಗಳನ್ನು ಇಟ್ಕೊಂಡು ಬಂದೆ. ನಾನು ಯಾವುದೇ ಕಾರಣಕ್ಕೂ ಸಹಿತ ಕನ್ನಡದ ಶಾಲೆಗಳು ಮುಚ್ಚಬಾರದು. ಕನ್ನಡ ಬೆಳೀತಾ ಇರ್ತಕ್ಕಂಥದ್ದೇ ಶಾಲೆಗಳಿಲ್ಲ. ಮಾಧ್ಯಮದ ಮಿತ್ರಗಳಿಗೆ ನಮಸ್ಕಾರ. ಇವತ್ತೊಂದು ನನಗಾದ್ರೂ ತುಂಬಾ ಸಂತೋಷದ ದಿವಸ. ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನೊಬ್ಬ ಕನ್ನಡ ಪ್ರೇಮಿಯಾಗಿ, ಕನ್ನಡಿಗನಾಗಿ ಇವತ್ತೊಂದು ರಾಜಾಜಿನಗರ, ನಾನು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ರಾಜಾಜಿನಗರ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಇವತ್ತು ಪದಗ್ರಹಣ ಮಾಡಿದ್ದೀನಿ, ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ನಿಮ್ಮ ವಾಹಿನಿಗಳ ಮೂಲಕ ನಾನಾದರೂ ಹೇಳೋದಿಷ್ಟೇ, ನಾವೆಲ್ಲ ಕನ್ನಡತನ ಮೆರಿಬೇಕು, ಅಲ್ಲಿಂದನೇ ಒಗ್ಗಟ್ಟು ಪ್ರಾರಂಭ ಆಗಬೇಕು. ಈ ಒಂದು ಕನ್ನಡ ಭಾಷೆ ಸಂವಿಧಾನಿಕ ಅಡಿನಲ್ಲೇ ಸಂವಿಧಾನಾತ್ಮಕವಾಗಿ ರಾಜ್ಯವಾರು ವಿಂಗಡಣೆ ಆಗಿ ಅಧಿಕೃತ ಭಾಷೆಗಳು ಆಗಿ ಒಂದು ರಾಜ್ಯದಲ್ಲಿ ನಮ್ಮ ಕನ್ನಡ ಒಂದು ಅಧಿಕೃತ ಭಾಷೆ ಅಂತ ಇದ್ದ ಮೇಲೆ ನಾವೆಲ್ಲ ಅದಕ್ಕೆ ಬೆಲೆ ಕೊಡದೇ ಇದ್ರೆ ನಾವು ಬದುಕಿ ಸಾರ್ಥಕ ಏನು? ನಾವೇನು ದೇಶ ಪ್ರೇಮ ಮಾಡ್ತೀವೋ, ದೇಶಭಕ್ತಿ ಇದು ಮಾಡ್ತೀವೋ, ಅದೇ ರೀತಿ ನಾವು ಇರ್ತಕ್ಕಂಥ ಜಾಗದಲ್ಲಿ ನಾವು ಉಳ್ಕೊಂಡಿರತಕ್ಕಂಥ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಾವೊಂದು ಭಾಷಾ ಪ್ರೇಮಿಗಳಾಗಬೇಕು. ಭಾಷೆ ಬೆಲೆ ಕೊಡಲೇಬೇಕು. ಅವ್ರು ಯಾರೇ ಆಗಲಿ, ಬೇರೆ ಯಾವುದೇ ಭಾಷೆನವ್ರು ಬಂದ್ರೂ ಇಲ್ಲಿ ಕುವೆಂಪು ಹೇಳ್ದಂಗೆ ಇದು ಒಂದು ಶಾಂತಿಯ ತೋಟ. ಈ ಒಂದು ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಒಳ್ಳೆ ವಾತಾವರಣ ಇದೆ. ಕನ್ನಡಿಗರು ಯಾವತ್ತೂ ಶಾಂತಿ ಪ್ರಿಯರು. ಇಂಥವ್ರ ಜನಗಳ ಜೊತೆ ಹೊರಗಡೆ ಅಂತ ಬಂದಂತ ಜನಗಳು ಸೌಹಾರ್ದಯುತವಾಗಿ ನಡ್ಕೊಂಡು ಹೋಗ್ಬೇಕು, ಭಾಷೆಗೂ ಬೆಲೆ ಕೊಡಬೇಕು. ಅದೇ ರೀತಿ ನಾವು ಹೊರಗಡೆ ಹೋದಾಗ ನಾವು ಹೇಗೆ ಭಾಷೆಗೆ ಬೆಲೆ ಕೊಡ್ತೀವೋ ಅದೇ ರೀತಿ ನೀವು ಇಲ್ಲಿದ್ದಾಗ ಅದು ನಿಮ್ಮ ಒಂದು ಜವಾಬ್ದಾರಿ ಕೂಡ, ಒಂದು ಕರ್ತವ್ಯ ಕೂಡ. ಭಾಷೆಗೆ ಬೆಲೆ ಕೊಡ್ತೀವಿ ಅಂದ್ರೆ ನೀವು ಒಂದು ರಾಜ್ಯಕ್ಕೆ ಬೆಲೆ ಕೊಡ್ತೀರಾ, ಒಂದು ದೇಶಕ್ಕೆ ಬೆಲೆ ಕೊಟ್ಟಂಗೆ, ಒಂದು ಸಂವಿಧಾನಕ್ಕೆ ಬೆಲೆ ಕೊಟ್ಟಂಗೆ. ಸೊ ಹಾಗಾಗಿ ನಾವೆಲ್ಲ ಒಂದು ಭಾಷೆ ಅಡಿನಲ್ಲಿ ಸೌಹಾರ್ದಯುತವಾಗಿ
ಬಾಳ್ವೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ತಾವೆಲ್ಲ ಬಂದು ನಾನು ಅಭಿನಂದಿಸಿದಿರಿ. ನಿಮ್ಗೆಲ್ರಿಗೂ ಧನ್ಯವಾದ.